ಸ್ನೇಹಿತರೆ, ನಾವಿವತ್ತು ಕೈವಾರ ತಾತಯ್ಯಕ್ಕೆ ಹೋಗ್ಬರೋಣ ಬನ್ನಿ. ತಾತಯ್ಯನ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ತೀರಾ? ಕೈವಾರದಲ್ಲಿದೆ. ಕೈವಾರ ಎಲ್ಲಿದೆ ಅಂತ ಕೇಳ್ತೀರಾ? ಕೈವಾರ ನೋಡಿ, ಬೆಂಗಳೂರು ಕಡೆಯಿಂದ ಅಂದ್ರೆ ಹೊಸಕೋಟೆಯಿಂದ ಬರ್ಬೇಕಾದ್ರೆ ರೂಟ್ ಅಲ್ಲಿ, ಚಿಂತಾಮಣಿಯಿಂದ ಹೋಗ್ಬೇಕಾದ್ರೆ ರೂಟ್ ಅಲ್ಲಿ ಮಧ್ಯದಲ್ಲಿ ಯಾವ್ದು ಚಿಂತಾಮಣಿ ಮತ್ತೆ ಹೊಸಕೋಟೆಯ ನಡುವೆ ಬರೋದೇ ಕೈವಾರ. ಕೈವಾರ ಸ್ಟಾಪ್ ಅಂತಾನೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲೈವ್. ನಾವಿವತ್ತು ಚಿಂತಾಮಣಿಯಿಂದ ಸುಮಾರು 18-20 ಕಿಲೋಮೀಟರ್ ದೂರದಲ್ಲಿರುವ ಕೈವಾರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೈವಾರ ಅನ್ನೋ ಊರೇ ಇದೆ, ಹಾಗೆ ಟೆಂಪಲ್ಲು ಇದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇವತ್ತಿಂದ ಅಂದ್ರೆ ಸುಮಾರು 27, 28, 29 3 ದಿನಾನು ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ. ಎಲ್ರು ಬನ್ನಿ, ಭಾಗವಹಿಸಿ ಅಂತ ಹೇಳ್ತೀನಿ. ನಾನು ಮುಂಜಾನೆ ಹಾಕ್ಬೇಕಾಗಿತ್ತು, ಸಾರಿ. ಅದಕ್ಕೆ ನಾನು ಆಕ್ಚುಲಿ ಹೋಗ್ತೀನೋ ಇಲ್ವೋ ಅಂತ ಹಾಕ್ಲಿಲ್ಲ, ಬಟ್ ಹೋಗೋ ಸಂದರ್ಭ ಬಂತು, ಹಾಗಾಗಿ ಹೋಗ್ತಾ ಇದ್ದೀನಿ. ತುಂಬಾ ಮಳೆ ಮೋಡ ಇತ್ತು, ಬಟ್ ಮಳೆ ಅಂತೂ ಬರ್ತಾ ಇಲ್ಲ ಈ ಕಡೆ. ಮಳೆ ಬಂದು ಎಷ್ಟು ಸುಮಾರು 6 ತಿಂಗಳು ಆಗ್ತಾನೆ ಬಂತು. ಬಟ್ ಕೈವಾರದ ಮೇಲೆ ಮಾತ್ರ ಒಂಚೂರು ಮೋಡ ಕಾಣಿಸ್ತಾ ಇದೆ. ತಾತಯ್ಯನ ಒಂದು ಪೂಜೆ ನಡೀತಾ ಇದೆಯಲ್ಲ, ಹಾಗಾಗಿ ಅಲ್ಲೊಂದು 4 ಹನಿ ಬಿದ್ದು ಹೋಗ್ಬೇಕು ಅಂತ ಬರ್ತಾ ಇದೆ, ನನಗೆ ಗೊತ್ತಿಲ್ಲ. ಹಾಗೆ ನಾವು ಇಲ್ಲಿಂದ ಕೈವಾರಕ್ಕೆ ಬಂದೇ ಬಿಟ್ವಿ. ಹೊಸಕೋಟೆ ಈ ಕಡೆ ಬರ್ಬೇಕು ಅಂತಂದ್ರೆ ಬೆಂಗಳೂರು ರೋಡು, ಹೊಸಕೋಟೆಯಿಂದ ಚಿಂತಾಮಣಿಗೆ ಬರ್ಬೇಕಾದ್ರೆ ಮಧ್ಯದಲ್ಲಿದೆ ಕೈವಾರ ಅಂತ. ನೋಡಿ, ಇದೇ ಪ್ಲೇಸ್ ಫ್ರೆಂಡ್ಸ್. ನೋಡ್ಬೇಕು, ತುಂಬಾ ಚೆನ್ನಾಗಿದೆ ಅಂತೆ. ನಾನು ಹೋಗ್ತಾ ಇದೀನಿ, ನಿಮ್ಗೋಸ್ಕರ ಹೋಗ್ತಾ ಇದೀನಿ. ಈ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೆಂತಿ ವಿಡಿಯೋ ಫುಲ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿ. ಗುರು ಪೂಜಾ ಅಂತ ಹಾಕಿದ್ದಾರೆ. ಗುರು ತಾತಯ್ಯನ ಒಂದು ಪೂಜೆ ಇದೆ. ಹಾಗಾಗಿ ನಾವಿಲ್ಲಿ ಕ್ರಾಸ್ ಆದ್ವಿ, ಕೈವಾರದಿಂದ ಕ್ರಾಸ್ ಆಗ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಭಕ್ತರು ಎಲ್ಲರೂ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಅವರ ಒಂದು ಭಕ್ತಿ ಸೇವೆ ಸಲ್ಲಿಸೋದಕ್ಕಂತಾನೆ ಸುಮಾರು ಹಳ್ಳಿಗಳಿಂದ ಮತ್ತೆ ಆಂಧ್ರದಿಂದ, ತಮಿಳ್ನಾಡಿಂದ ಎಲ್ಲಾ ಬರ್ತಾರಂತೆ. ನನ್ಗೂ ಅಷ್ಟು ಗೊತ್ತಿರ್ಲಿಲ್ಲ, ಹಾಗಾಗಿ ನಾನ್ ನಿಮ್ ಮುಂದೆ ವಿಡಿಯೋ ತಂದು ಇಡ್ತಾ ಇದೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಫ್ರೆಂಡ್ಸ್, ಪೂರ್ತಿ ನೋಡಿ. ನಾವು ಕೊನೆಗೂ ಕೈವಾರಕ್ಕೆ ಬಂದೇ ಬಿಟ್ವಿ. ಕೈವಾರ ತಾತಯ್ಯನ ನೋಡ್ಲೇಬೇಕು, ಮತ್ತೆ ದರ್ಶನ ಪಡಿಲೇಬೇಕು ಅಂತ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ಹಳ್ಳಿಗಳಿಂದ ಭಕ್ತಾದಿಗಳು ಬರ್ತಾರಲ್ವಾ, ಆ ಭಕ್ತಾದಿಗಳು ಅವರ ಒಂದು ಭಕ್ತಿಯನ್ನ ಇಲ್ಲಿ ತೋರ್ಪಡಿಸಿ ಹೋಗ್ತಾರೆ. ಈ ತರ ರೂಢಿಯಲ್ಲಿದೆ. ಹಾಗೆ ಅವರಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಭಕ್ತಾದಿಗಳು. ತುಂಬಾ ಜನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಮೇಲೆ ಆ ಕಡೆ ಒಬ್ಬ ರಾಕ್ಷಸರನ್ನು ಸಂಹಾರ ಮಾಡಿದಾರಂತೆ. ಅದು ನಾನು ಅರ್ಚಕರು ಹೇಳ್ತಾರೆ, ಅದನ್ನ ನಾವು ಕೇಳೋಣ. ತದನಂತರ ಹಾಕ್ತೀನಿ ಅದನ್ನ. ಹಾಗೆ ಇಲ್ಲಿ ನಾವು ನೇರ ಬಂದು ಕೈವಾರದಲ್ಲಿ ಇಳಿದ್ವಿ. ಇಲ್ಲಿಂದ ನಾವು ಟೆಂಪಲ್ಗೆ ಹೋಗ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಜಾತ್ರೆ ಅಲ್ವಾ. ನೋಡಿ, ಎಷ್ಟು ವಿಜೃಂಭಣೆಯಿಂದ ಖುಷಿಯಿಂದ ಇಟ್ಟಿದ್ದಾರೆ. ಏನಂತಂದ್ರೆ ವ್ಯಾಪಾರಿಗಳು ಹಾಗೆ ಭಕ್ತಾದಿಗಳು ಬೆಳಿಗ್ಗೆ ಬಂದವರು ಮಧ್ಯಾಹ್ನ ಹೋಗ್ತಿದ್ದಾರೆ. ನಾವು ಸಾಯಂಕಾಲ ಬರ್ತಾ ಇದೀವಿ, ಹಾಗಾಗಿ ನಾವು ಲೇಟ್ ಆಗಿತ್ತು. ಸುಮಾರು 5:30, 6 ಗಂಟೆನೆ ಆಗ್ತಾ ಬಂತು. ಸರಿ ಆಯ್ತು, ಇನ್ನೇನ್ ಮಾಡೋದು, ಬಂದೇ ಬಿಟ್ವಿ. ಗುರು ಶ್ರೀ ಯೋಗಿ ನಾರಾಯಣ ಮಠ ಕೈವಾರ. ನೋಡಿ, ಕೊನೆಗೂ ನಾವು ಕೈವಾರಕ್ಕೆ ಬಂದೇ ಬಿಟ್ವಿ. ಸುಮಾರು 18-20 ಕಿಲೋಮೀಟರ್ ಅನ್ಕೊಂಡಿದೀನಿ. ಬಂದಾದ್ಮೇಲೆ ನಾವ್ ಇನ್ನೇನು ಒಳಗಡೆ ಎಂಟ್ರಿ ಆಗ್ಬೇಕು. ಆಚೆ ನೋಡಿದ್ರೆ ತುಂಬಾ ಜನ ಸಾಗರನೇ ಇತ್ತು. ನಿಜವಾಗ್ಲು ಏನು ಅಂತಂದ್ರೆ, ಸ್ವರ್ಗನೇ ಧರೆಯಲ್ಲಿ ಇಳಿದಂತೆ ಅಂತಾರಲ್ವಾ, ಹಾಗಿತ್ತು ನಿಜವಾಗ್ಲು ನಾನು ನೋಡಿದ್ ಮಟ್ಟಿಗೆ. ಎಲ್ಲಿ ಅವರವರ ಗುಂಪಲ್ಲಿ ಅಲ್ಲಲ್ಲಿ ಭಕ್ತಾದಿಗಳ ಒಂದು ಸಮೂಹ, ಅವರ ನೃತ್ಯ ಪೂರ್ತಿ ವಿಡಿಯೋನು ಹಾಕ್ತೀನಿ. ನೃತ್ಯ ಎಲ್ಲ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನೃತ್ಯ ಅದಕ್ಕಿಂತ ಮುಂಚೆ ನಾವು ಈಗ ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ಮಠಕ್ಕೆ ಬಂದಿದೀವಲ್ವಾ, ಕೈವಾರ ತಾತಯ್ಯ ಹತ್ರ ಬಂದಿದೀವಲ್ವಾ. ನೇರ ನಾವೀಗ ಎಲ್ಲಿ ಹೋಗ್ಬೇಕು, ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ಬೇಕು ಅಂತ ಅಲ್ಲಿ ಒಳಗಡೆ ಹೋಗ್ಬೇಕು. ದರ್ಶನ ಪಡೆಯೋದಕ್ಕಂತ ಒಳಗಡೆ ನೋಡಿದ್ವಿ. ಆ ಕಡೆ ಈ ಕಡೆ ಎಲ್ಲಾ ನೋಡಿದ್ವಿ ನಾವು. ಜನಸಾಗರ ಅಂತೂ ನೋಡಕ್ ಆಗ್ತಾ ಇಲ್ಲ, ಅಷ್ಟು ಜನ ಬಂದಿದ್ರು, ನೆರೆದಿದ್ರು. ನೋಡಿದಂತರ ನಾವು ಇನ್ನು ಒಳಗಡೆ ಹೋಗ್ಬೇಕು. ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ ಅನ್ಕೊಂಡ್ಬಿಟ್ಟು ಇಲ್ಲಿಂದಾನೇ ಸ್ವಲ್ಪ ತಾತಯ್ಯನ ಒಂದು ದರ್ಶನ ನಿಮ್ಗೆ ಎಲ್ರಿಗೂ ಆಗ್ಲಿ ಅಂತ ಮಾಡ್ತಾ ಇದೀನಿ. ನೋಡಿ, ಇಷ್ಟು ಮಾಡ್ದೆ. ಇಲ್ಲಿಂದ ನಾನು ಒಳಗಡೆ ಹೋಗ್ಬೇಕಾಗಿ ಬಂತು. ಒಳಗಡೆ ದರ್ಶನ ಪಡ್ಕೊಂಡ್ಬಿಟ್ಟು ಆಚೆ ಬರ್ಬೇಕು. ಹಾಗಾಗಿ ಇನ್ನೇನು ಇಲ್ಲಿ ಇಷ್ಟು ವಿಡಿಯೋ ಮಾಡಿದೆ. ಒಳಗಡೆ ಹೋಗೋಣ ಅಂತೇಳಿ ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕಾಗಿತ್ತು. ಒಳಗಡೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣಾಡಿಸ್ದೀವಿ. ನೋಡಿ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತಂದ್ರೆ, ನಿಜವಾಗ್ಲು ಹೋಗ್ಲಿಕ್ಕೆ ಈ ಪದಗಳು ಸಾಲದು ಅಂತಾನೆ ಹೇಳ್ಕೊಂಡು. ಮುಂದೇನು ಅಷ್ಟು ವಿಜೃಂಭಣೆ ಅಂದ್ರೆ ಅಷ್ಟು ಖುಷಿ. ಭಕ್ತಾದಿಗಳು ಏನ್ ಮಾಡ್ತಾರೆ ಗೊತ್ತಾ, ಬರ್ತಾರೆ, ಭಕ್ತಿ ತೋರ್ಪಡಿಸ್ಕೊಂತಾರೆ. ಮತ್ತೆ ಅವರ ಒಂದು ಏನಿದೆ ಆಸೆ ಆಕಾಂಕ್ಷೆ ಎಲ್ಲ ನೆರವೇರಿದ್ರೆ ತಂದೆ ನೀನೇ ಕಾಪಾಡಿದ್ದು ಅಂತ ಅನ್ಕೊಂತಾರೆ. ಒಂಚೂರು ಏನಾದ್ರು ಕಾಣಿಕೆ ದೇಣಿಗೆ ಅಂತೆಲ್ಲಾ ಕೊಟ್ಬಿಟ್ಟು ಹೋಗ್ತಾರೆ. ಆದ್ರೆ ಇಲ್ಲಿ ಹಂಗ ಅನ್ನಿಸ್ತಿರ್ಲಿಲ್ಲ ನನ್ಗೆ. ಹೆಂಗ್ ಗೊತ್ತಾ, ನೋಡಿ, ದರ್ಶನ ಒಳಗಡೆ ಹೋದ್ವಿ. ಒಳಗಡೆ ಸ್ವಲ್ಪ ಹಾಗೆ
ವಿಡಿಯೋ ಮಾಡಿದೆ. ಅಲ್ಲಿಂದ ಮತ್ತೆ ಒಳಗಡೆ ಹೋಗಿ ಇನ್ನೊಂಚೂರು ವಿಡಿಯೋ ಮಾಡೋಣ ಅನ್ಕೊಂಡೆ. ಅಲ್ಲಲ್ಲಿ ಹುಡುಗಿಯರು ಎಲ್ರಿಗೂ ನಿಲ್ದಿರ್ಸಿದ್ರು ನೋಡಿ, ಯೆಲ್ಲೋ ಕಲರ್ ಶರ್ಟ್ ಹಾಕಿ ಟೀ ಶರ್ಟ್ ಹಾಕಿದಾರಲ್ಲ ಅವ್ರೆಲ್ರು ಅಲ್ಲಿ ಫೋಟೋ ತೆಗಿಬೇಡಿ ಅಂತಿದ್ರು. ನಾನು ಫೋಟೋ ತೆಗಿಬಾರ್ದು ಅಂತೇಳಿ ಸುಮ್ನೆ ಹಾಗೆ ಹೋದೆ. ಸ್ವಲ್ಪ ದರ್ಶನ ಆಯ್ತು. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋದಲ್ಲಿ ಫ್ಲಾಶ್ ಓಪನ್ ಆಗ್ಬಿಟ್ಟಿದೆ ಕ್ಯಾಮ್ರಾದಲ್ಲಿ. ಅಯ್ಯೋ ಮೇಡಮ್ ಫಸ್ಟ್ ಫ್ಲಾಶ್ ಆಫ್ ಮಾಡಿ ಅಂತಾರೆ. ನಾನು ಅಲ್ಲೇ ಮಂದೆ, ಎಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತೀವಲ್ವಾ ಕಳ್ರು ನಾವು ಅಂತ ಹೇಳ್ಬಿಟ್ಟು ಅಲ್ಲಿ ಪಾಪ ಹುಡುಗಿ ಆಯ್ತು ಮೇಡಮ್ ಫ್ಲಾಶ್ ಸ್ಟಾಪ್ ಮಾಡಿ ಆಫ್ ಮಾಡಿ ಅಂತಂದ್ರು. ಅಲ್ಲಿಂದ ಆಫ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮುಂದೆ ಹೋದೆ. ಮುಂದೆ ಹೋಗಿ ದರ್ಶನ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ನಾವು ಆಚೆ ಬರ್ಬೇಕಾಗಿ ಬಂತು. ತಾತಯ್ಯ ಅಂತಂದ್ರೆ ನಮ್ಮ ಹಿರಿಯರಿಗೆ ಇನ್ನೂ ಪ್ರಿಯವಾದವರು ತಾತಯ್ಯ ಅವರು. ಜಾಸ್ತಿ ಹಿರಿಯರೇ ಇದ್ರು. ಅವರ ಒಂದು ನೃತ್ಯ ಅವನ್ನೆಲ್ಲ ಭಗವಂತನ ಕೃಪೆಗೆ ಇಲ್ಲಿ ತೋರ್ಪಡಿಸ್ಕೊಂಡ್ಬಿಟ್ಟು ಹೊರಡ್ಬೇಕಾಗುತ್ತೆ. ಸುಮಾರು ಎಷ್ಟು ದಿನ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಇರುತ್ತೆ. ಅಂದ್ರೆ ಜುಲೈ 27, 28, 29 ಈ 3 ದಿನದಲ್ಲಿ ಇಲ್ಲಿ ಒಂದು ಪೂಜೆ ನಡೆಯುತ್ತೆ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಿದ್ದಾದ್ಮೇಲೆ ನೋಡಿ ಇಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ. ಬಳೆ ಹೆಣ್ಮಕ್ಳಿಗೆ ಅಂತ ಅರ್ಶಿನ ಕುಂಕುಮ ಸೇವೆ ಸಲ್ಲಿಸ್ತಿದ್ದಾರೆ. ಹಾಗೆ ಇಲ್ಲಿಂದ ನಾನು ಅರ್ಶಿನ ಕುಂಕುಮ ಬಳೆ ಸೇವೆ ನಾನ್ ತಗೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಹೋಗ್ಬೇಕಾಗಿ ಬಂತು. ತುಂಬಾ ಟೈಮ್ ಆಗ್ತಾ ಬಂದಿತ್ತು. ಹಾಗಾಗಿ ನಮ್ಮವರು ಹೋಗಿ ಸುಸ್ತಾಗ್ತಿದೆ, ಕರ್ಕೊಂಡ್ ಹೋಗಿದ್ದೆ ಹೆಚ್ಚು ಅನ್ಕೊಂಡ್ಬಿಟ್ಟು ಅಲ್ಲಿ ಸರಿ ಆಯ್ತು ಬಾ ಅಂತ ಹೇಳಿ ಹೊರಡ್ಬೇಕಾಗಿ ಬಂತು. ಅಲ್ಲಿ ದೇವಸ್ಥಾನದ ಮುಂದೆ ಅವರ ಒಂದು ಚರಿತ್ರೆ ಬುಕ್ ಇಟ್ಟಿದ್ರು. ನಾನು ತಾಂಬರನ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಸರ್ ಏನ್ ಹೇಳ್ತಿದ್ರು ಅಂತಂದ್ರೆ 100ಗೆ 1 ಇಯರ್ ಬರುತ್ತೆ. ಕಾಣಿಸ್ತಿದೆಯಲ್ಲ, ಇದ್ರಲ್ಲಿ ಫಿಲ್ ಮಾಡ್ಬೇಕು ನಮ್ಮ ಅಡ್ರೆಸ್ ಎಲ್ಲ. ಹೋಗಿ ನಾವು ಮಂತ್ಲಿ ಸೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆಯ್ತು, ನಾವು ದಾಸೋಹಕ್ಕೆ ಹೋಗಿ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ನಾವು ದಾಸೋಹಕ್ಕೆ ಮುಂದೆ ಹೊರಟ್ವಿ. ಆದ್ರೆ ಇಲ್ಲಿ ನೋಡಿ, ವಾವ್, ಜನಸಾಗರ ಅಂತಂದ್ರೆ ಜನಸಾಗರ ಅಷ್ಟೇ. ಗುಂಪಾಗಿ ಅವ್ರವ್ರ ಗುಂಪಲ್ಲಿ ಅವ್ರವ್ರ ನೃತ್ಯ ನಡೆಸ್ತಿದ್ರು. ಸರಿ ಆಯ್ತು ಅಂತ ಹೇಳಿ ಇನ್ನೇನು ಇದು ನೋಡಿದಾಯ್ತು, ಅಲ್ಲಿ ನೋಡಿದಾಯ್ತು, ಭಗವಂತನ ಒಂದು ದರ್ಶನನು ಪಡ್ಕೊಂಡಿದ್ದಾಯ್ತು. ಹಾಗಾಗಿ ನಾವು ಹೋಗೋಣ ರಿಟರ್ನ್ ಅಂತಂದ್ರು. ಇಲ್ಲ ರೀ, ಅಲ್ಲಿ ಇಲ್ಲಿ ಎಷ್ಟ್ ಚೆನ್ನಾಗಿ ನೃತ್ಯ ಆಡ್ತಿದ್ದಾರೆ, ನಾನು ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದೆ. ನಾನ್ ಸರಿ ಆಯ್ತು ನಡಿ ಅಂತಂದ್ರು. ಸರಿ ಫಸ್ಟ್ ದಾಸೋಹಕ್ಕೆ ಹೋಗ್ಬರೋಣ, ಸ್ವಲ್ಪ ಪ್ರಸಾದ ತಿನ್ಕೊಂಡ್ ಬರೋಣ. ನಾವು ಮನೇಲೆ ತಿನ್ಕೊಂಡು ಹೋಗಿದ್ವಿ. ಆದ್ರೂ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ಅನ್ನೋದು ಇರುತ್ತಲ್ವಾ, ಹಾಗಾಗಿ ಪ್ರಸಾದ ತಿನ್ಕೊಂಡ್ ಬರೋಣ ಅಂತ ಹೋಗಿ ಪ್ರಸಾದ ತಿನ್ನಕ್ಕೆ ಎಲ್ಲಿ ಮನ್ಸಾಗ್ತಿದೆ ನೋಡಿ. ಎಂತೆಂತ ನೃತ್ಯಗಳು ಆಡ್ತಿದ್ರು ಅಂತಂದ್ರೆ, ಹುಡುಗಿಯರಂತೂ ಯಾರು ಇಲ್ಲ, ಎಲ್ಲಾ ಆಂಟಿ ಅಜ್ಜಿಯರೇ ಇದ್ರು. ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ನನ್ಗೂ ಡ್ಯಾನ್ಸ್ ಮಾಡ್ಬೇಕು ಅಷ್ಟು ಖುಷಿ ಆಗ್ತಿತ್ತು. ಆದ್ರೂ ನಾವು ಫಸ್ಟ್ ದಾಸೋಹ ಹೋಗೋಣ ಆಯ್ತು, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಇಲ್ಲಿನ ಕಾವೇರಿ ಭವನ ಇದು. ಮತ್ತೆ ಆ ಕಡೆ ಒಂದು ಇನ್ನೊಂದು ಏನೋ ಭವನ ಇದೆ. ಇದು ಮಾತ್ರ ಬಂದು ದಾಸೋಹ. ಇದು ದಾಸೋಹಕ್ಕೆ ದಾರಿ ಅಂತ ಹಾಕಿದಾರೆ ನೋಡಿ. ದಾಸೋಹ ಹೋಗ್ಬೇಕಂದ್ರೆ ನಾವು ಫಸ್ಟ್ ಇಲ್ಲಿಂದ ಹಂಗೆ ಟರ್ನ್ ಆಗಿದ್ವಿ. ಒಂದ್ಸಲ ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ್ನಲ್ಲ ಆವಾಗ. ಬಟ್ ಇದು ಜನಸಾಗರ ಬರುತ್ತೆ ಅಂತ ಹೇಳಿ ಒಂಚೂರು ದೂರದಿಂದ ಮಾಡಿದ್ದಾರೆ. ಅಲ್ಲಿಂದ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೇರ ಹೋಗಿ ಹ್ಯಾಂಡ್ ವಾಶಿಗೆ ಕಳ್ಸಿದ್ರು. ಹ್ಯಾಂಡ್ ವಾಶ್ ನಾನು ನಮ್ಮವ್ರು ಅಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆ ಕಡೆಯಿಂದ ಮತ್ತೆ ಊಟಕ್ಕೆ ಅಂದ್ರೆ ಪ್ರಸಾದಕ್ಕೆ ಕಳ್ಸಿದ್ರು. ಇಲ್ಲಿ ನೋಡಿ, ದೇವರ ಒಂದು ದರ್ಶನ ಪಡ್ಕೊಂಡ್ಬಿಟ್ಟು ಮುಂದೆ ಹಾಗೆ ನಾವು ದಾಸೋಹದ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಮೊದ್ಲಿಗೆ ಎಲ್ಲ ಈ ತರ ಪ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಹೋಗಿ ಕೂತ್ಕೊಂಡ್ವಿ. ಯಾಕಂದ್ರೆ ಲಾಸ್ಟ್ ಒಂದ್ 2 ಪಂಕ್ತಿ ಅಷ್ಟೇ ಅನ್ಕೊಂತೀನಿ. ಅಂದ್ರೆ ಲೈನ್, ಪಂಕ್ತಿ ಅಲ್ಲ ಲೈನ್. ತದನಂತರ 7:30 ಮತ್ತೆ ದಾಸೋಹ ಇದೆ, ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಅಲ್ಲಿವರೆಗೂ ಕಾಯಕ್ ಆಗಲ್ಲ ಅಂತೇಳಿ ನಾವಿನ್ನೇನು ಪ್ರಸಾದ ನೋಡಿ ಹೀಗಿತ್ತು. ಲಾಸ್ಟಿಗಲ್ವಾ, ಸ್ವೀಟ್ಸ್ ಏನು ಇರ್ಲಿಲ್ಲ. ನನ್ಗೆ ಇಲ್ಲಿಂದ ಸ್ವೀಟ್ ತುಂಬಾ ಇಷ್ಟ. ಅದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ನಾನು ಪ್ರಸಾದ ಸ್ವೀಕರಿಸ್ಕೊಂಡ್ಬಿಟ್ಟು ಇಲ್ಲಿಂದ ಮತ್ತೆ ಸ್ವಲ್ಪ ಹಾಕಿ ಅಂದೆ. ಬಟ್ ಅವ್ರು ಹಾಕ್ಬಿಟ್ರು. ಅಲ್ಲಿಂದ ಮತ್ತೆ ಇನ್ನೇನ್ ಮಾಡೋದು, ತಿನ್ಕೊಂಡ್ಬಿಟ್ಟು ಮತ್ತೆ ನೇರ ನಾವು ಮತ್ತೆ ಕೈವಾರ ಗರ್ಭಗುಡಿ ಹತ್ರ ಬಂದ್ವಿ. ಒಳಗಡೆ ಗರ್ಭಗುಡಿ ಹತ್ರ ಬಂದ್ವಿ. ಇಲ್ಲಿ ಫುಲ್ ಡ್ಯಾನ್ಸಿಂಗ್ ಮೀನ್ಸ್ ನೃತ್ಯ ನೋಡಿ. ಸೂಪರ್. ನೋಡೋಣ ಬನ್ನಿ, ಕೇಳಿಸ್ಕೊಳ್ಳೋಣ ಬನ್ನಿ ಸಾಂಗ್ನ.
ಪತ್ರ ನಾವು ನೋಡ್ಕೊಂಡ್ಬಿಟ್ಟು ಆ ಒಂದು ನೃತ್ಯವನ್ನ ಮತ್ತೆ ಎರಡನೇ ಗ್ರೂಪ್ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂತಂದ್ರೆ, ಎಷ್ಟು ದೊಡ್ಡ ಒಂದು ಸರ್ಕಲ್ ಹಾಕೊಂಡು ಆಡ್ತಿದ್ರು ಅಂತಂದ್ರೆ ಅದು ನೋಡಕ್ಕೆ ನಿಜವಾಗ್ಲೂ ಎರಡು ಕಣ್ ಸಾಲದು. ಹಾಗೆ ಮನಸ್ಸಂತೂ ಎಲ್ಲೋ ಹಾರಾಡ್ತಿದೆ ಅನ್ಸ್ತಿತ್ತು, ಅಷ್ಟು ಖುಷಿ ಪಡ್ತಿದ್ವಿ. ಈ ಸಾಂಗ್ ನ ಹಾಕ್ತೀನಿ ನೋಡಿ, ಪ್ಲೀಸ್ ಲೆಂತಿ ವಿಡಿಯೋ ನೋಡಿ ಹೈಪರ್ ಪಾಯಿಂಟ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿನ ಡ್ಯಾನ್ಸಿನ ಒಂದು ಸಾಂಗ್ ಹಾಕ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ನೃತ್ಯ ಎಲ್ಲ ನೋಡ್ಕೊಂಡ್ ಬಂದ್ವಿ. ಆದ್ರೆ ಇನ್ನೊಂದ್ ತರ ಭಜನೆ ಮಾಡ್ತಿದ್ರು. ನಾನು ಹಾಗೆ ನೋಡ್ತಾ ಹೋಗ್ತಾ ಇದ್ದೆ. ಭಜನೆಯಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಗೊತ್ತಾ, ಒಂದ್ ಊರವರೇ ಅನ್ಕೊಂತೀನಿ, ಒಂದು ಗ್ರೂಪ್ ಅನ್ಕೊಂತೀನಿ. ದೇವರ ಒಂದು ಫೋಟೋ ಇಟ್ಬಿಟ್ಟು, ಅಂದ್ರೆ ತಾತರ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು ಭಜನೆಯನ್ನ. ನೋಡಿ ಎಷ್ಟು ಜನ, ಬಾ ಬಾ ಬಾ, ಅವರ ಒಂದು ಭಕ್ತಿ, ಅವರ ಒಂದು ಇದೆಲ್ಲ ತಾತಯ್ಯನಿಗೆ ಈ ತರ ತೋರ್ಪಡಿಸ್ಕೊಂತಿದ್ದಾರೆ, ಅಂದ್ರೆ ಸಲ್ಲಿಸ್ತಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡಿ ಇಲ್ಲೊಂದು ಗ್ರೂಪ್ ನೋಡಿ, ಸಖತ್ ಡ್ಯಾನ್ಸ್ ಅಂದ್ರೆ ಆ ತರ ಡ್ಯಾನ್ಸ್ ಅಲ್ಲ, ನೃತ್ಯಗಳು, ಭರತನಾಟ್ಯ ಆ ತರ. ಮತ್ತೆ ಅವರು ಯಾವ್ದೋ ಒಂದು ಅವರವರ ಒಂದು ನೃತ್ಯ ಇರುತ್ತಲ್ವಾ, ಆ ಒಂದು ನೃತ್ಯ. ಬೇರೆ ಕಡೆಯಿಂದ ತುಂಬಾ ಜನ ಬಂದಿದ್ರು, ಆಂಧ್ರದಿಂದ ಮತ್ತೆ ತಮಿಳ್ನಾಡಿಂದ ತುಂಬಾ ಜನ ಬರ್ತಾರಂತೆ, ಜನ ಸಾಗರನೇ ಬರುತ್ತೆ ಅಂತ. ನೋಡಿ ಸಂಗೀತ ಮಹೋತ್ಸವ, ಸಂಗೀತ ಒಂದು ಹಾಲಲ್ಲಿ, ಅಂದ್ರೆ ಹಾಲಿದ್ವಲ್ಲ ಆ ಹಾಲ್ಗಳಲ್ಲಿ ನೋಡಿ, ಇಲ್ಲಿ ಸಂಗೀತ ಮಹೋತ್ಸವ, ಬರೀ ಸಂಗೀತ, ಭಜನೆ ಅಲ್ಲಿ, ಇಲ್ಲಿ ಸಂಗೀತ, ಮತ್ತೆ ಬೇರೆ ಕಡೆ ನೃತ್ಯ, ಹೀಗೆ ಒಂದು ನಾನಾ ವಿಧದಲ್ಲಿ, ತುಂಬಾ ವಿಧದಲ್ಲಿ ಬೇರೆ ಬೇರೆ ಗುಂಪುಗಳಾಗಿ ಮಾಡ್ಕೊಂಡ್ಬಿಟ್ಟು ಅವರವರ ಒಂದು ಭಕ್ತಿನ ಅಲ್ಲಿ ಸಲ್ಲಿಸ್ತಿದ್ರು. ಇಲ್ಲಿ ಬಂದು ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಬಂದೆ, ಯಾಕಂದ್ರೆ ನಾನು ಕುತ್ಕೊಳ್ಳೋ ಟೈಮ್ ಇರ್ಲಿಲ್ಲ. ಸಾಂಗ್ ಹಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಕೋಲಾಟ ಇದೆ ಅಲ್ವಾ, ಹಾಗಾಗಿ.
ದಿನ ಇರುತ್ತೆ, 27, 28, 29 3 ದಿನ ಇರುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನ್ ಮೊದಲನೇ ದಿನ ಹೋಗಿದ್ದೀನಿ, 2ನೇ ದಿನ 3ನೇ ದಿನ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ನ ತಪ್ಪದೆ ಕ್ಲಿಕ್ ಮಾಡಿ, ಯಾಕಂದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ಹುಡುಕೋ ಸಮಸ್ಯೆ ನಿಮಗೆ ಇರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮುಂದಿನ ಒಂದು ಡ್ಯಾನ್ಸ್ ನೋಡಿ. ವಾವ್, ಎಷ್ಟು ಅದ್ಭುತ, ಸ್ವರ್ಗವೇ ಇಲ್ಲಿದೆ ಅನ್ನೋ ತರ ಇದೆ ನೋಡಿ. ಡ್ಯಾನ್ಸ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಈ ಕಡೆ ಬಂದ್ವಿ. ಈ ಕಡೆ ತಾತಂದ್ರು ಎಲ್ಲರೂ ಕೂತ್ಕೊಂಡಿದ್ರು ನೋಡಿ, ಎಷ್ಟು ನೀಟಾಗಿ ಕೂತ್ಕೊಂಡಿದ್ದಾರೆ. ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಬಂದಿದ್ದಾರೋ ಭಕ್ತರು ಗೊತ್ತಿಲ್ಲ, ಬಟ್ ಅವರವರ ಒಂದು ಗ್ರೂಪ್ ಮಾಡ್ಕೊಂಡು ಅವರ ಸೇವೆ ಇಲ್ಲಿ ಸಲ್ಲಿಸ್ತಿದ್ದಾರೆ ನೋಡಿ. ಹೋದ್ಸಲಿ ನಾವು ಬಂದಾಗ ಇಲ್ಲಿ ವಿಷ್ಣುವಿನ ಒಂದು ವಿಗ್ರಹ ಇತ್ತು. ಇಲ್ಲಿ ತಾತಂದ್ರೆ ಎಲ್ರು ಡ್ಯಾನ್ಸ್ ಮಾಡಿ ಬೇರೆ ಊರಿಂದ ಬಂದಿರೋರು ಎಲ್ರು ಸುಸ್ತಾಗಿದ್ದಾರೆ ಪಾಪ. ಇಲ್ಲ ನೋಡೋರು ವೀಕ್ಷಕರಲ್ವಾ. ತಾತಯ್ಯನ ಒಂದು ವಿಗ್ರಹ ಇದ್ ನೋಡಿ ಇಲ್ಲಿ. ನಿಜವಾಗ್ಲೂ ಧರೆಗಿಳಿದು ಬಂದವರು ವಿಜೃಂಭಣೆಯಿಂದ ಕಂಗೊಳಿಸ್ತಿದ್ದಾರೆ. ಸೂಪರ್, ನೋಡಕ್ ನಿಜವಾಗ್ಲೂ 2 ಕಣ್ಣು ಸಾಲದು. ಸಾರಿ ಇಲ್ಲೊಂದು ಗ್ರೂಪ್, ಅವರವರ ಒಂದು ಗ್ರೂಪ್ ಅಲ್ಲಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ಬಿಟ್ಟು ಹೋಗ್ತಿದ್ದಾರೆ ನೋಡಿ. ಎಲ್ಲ ನೋಡಿದ್ದು ಆಯ್ತು, ನಾನು ಅವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡಿದ್ದು ಆಯ್ತು. ಹಾಗೆ ಇನ್ನೇನು ಮುಗಿತಾ ಬಂತಲ್ವಾ, ಟೈಮ್ ಆಯ್ತು, 7:30 8 ಗಂಟೆ ಆಗ್ತಾ ಬಂತು. ಹೊರಡೋಣ ಅಂತ ಹೇಳಿದ್ರು, ಹಾಗಾಗಿ ಆಯ್ತು ಹೊರಡೋಣ ಅಂತ ಹೊರಟ್ವಿ. ಇದು ಸುಮಾರು ಜಾಗರಣೆ ಇದೆ ಅಂತೆ, ಹಾಗಾಗಿ ಇನ್ನೂ ಬರ್ತಿದ್ದಾರೆ. ನಾವು ಹೊರಡ್ತಾ ಇದ್ದೀವಿ ವಾಪಸ್ಸು, ನೋಡಿದ್ರೆ ಇನ್ನೂ ಬರ್ತಿದ್ದಾರೆ. ಹೋಗ್ತಿರ್ಬೇಕಾದ್ರೆ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನನ್ಗಂತೂ ಖುಷಿ ಆಯ್ತು. ಮಾಡಮ್ಮ ಅಂತಂದ್ರೆ ವಿಡಿಯೋ ಮಾಡ್ತಾ ಇದೀಯಾ ಅಂತ ನನ್ಗೆ ಕೇಳ್ತಿದ್ರು. ಕೈವಾರ ತಾತೆಯ ದರ್ಶನ ಪಡೆಯೋಕೆ 3 ದಿನ ಇರುತ್ತೆ. ಜುಲೈ 27, 28, 29. ನಾವು ಮೊದಲನೇ ದಿನ 27ನೇ ದಿನ 27ನೇ ದಿನ ಇರುತ್ತೆ. 27, 28, 29 3 ದಿನ ಇರುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಮೊದಲನೇ ದಿನ ಹೋಗಿದ್ದೀನಿ, 2ನೇ ದಿನ 3ನೇ ದಿನ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ನ ತಪ್ಪದೆ ಕ್ಲಿಕ್ ಮಾಡಿ, ಯಾಕಂದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ಹುಡುಕೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ದರ್ಶನ ಎಲ್ಲ ಮುಗಿತು, ಎಲ್ಲ ನೋಡ್ಬಿಟ್ಟು ರಿಟರ್ನ್ ಬರ್ಬೇಕಾದ್ರೆ ಅದು ನಾನು ಪ್ರಜತ್ ಎಲ್ಲಿ ಅಂತ ಹೋಗ್ತಿದ್ದೀನಿ. ಅವನು ಅಜ್ಜಿ ಯಾರೋ ಹೆಲ್ಪ್ ಕೇಳಿದ್ರಂತೆ, ಹಾಗಾಗಿ ಅವ್ನು ಕರ್ಕೊಂಡು ಹೋಗ್ತಿದ್ದಾನೆ ನೋಡಿ. ನಾನ್ ನೋಡ್ಲೇ ಇಲ್ಲ. ಆಮೇಲೆ ಹುಡುಕಿ ಆಮೇಲೆ ಕೆಳಗಡೆ ನಮ್ಮವ್ರು ಹೇಳಿದ್ರು, ಹಿಂಗ್ ಕೆಳಗಡೆ ಹೋದ ನೋಡು ಅಂತ. ನಾನ್ ಬರ್ತಾ ಇದ್ರೆ ಪಾಪ ಅಜ್ಜಿ ಕೈಲಾಗ್ತಿರ್ಲಿಲ್ಲ. ಏನೋ ಅವ್ರಾದ್ರೂ ಇಷ್ಟು ಬದುಕಿದ್ದಾರೆ, ನಾವಿನ್ ಹಿಂಗು ಅಂತ ಅನ್ಕೊಂಡು ಇರೋ ಅಲ್ಲೇ ಸ್ವಲ್ಪ ಅಂತ ಹೇಳ್ದೆ. ನಾನು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಹೇಳ್ಬೇಕು ಅಂದ್ರೆ ನಾನ್ ಕಮ್ಮಿ, ಇವನ್ ಜಾಸ್ತಿ. ಇನ್ನು ದೊಡ್ಡವನು ಇವನ್ಕಿಂತ ಜಾಸ್ತಿ.
ಬಾರಿಯ ಕೀರ್ತನೆಗೆ ಬಾರಿ ಗೋವಿಂದ ಕೀರ್ತನೆಗೆ ಮಠದವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ. ಈ ಒಂದು ಕೀರ್ತನೆಗೆ ಎಲ್ಲ ಸರ್ಕಾರ ಪರಿಗಣಿಸಿ ಅವರಿಗೆ ಈ ಒಂದು ಕೀರ್ತನೆಗೆ ಉತ್ತಮವಾದಂತಹ ಅದಕ್ಕೆ ನೈಟ್ ಫುಲ್ ಜಾಗರಣೆ ಇದೆ ಅಂತೆ, 3 days ಇದೆ ಅಂತೆ. ಹಾಗಾಗಿ ಇನ್ನು ಬರ್ತಾನೆ ಇದ್ದಾರೆ ನೋಡಿ. ನಾವು ರಿಟರ್ನ್ ಹೋಗ್ತಾ ಇದೀವಿ, ಇವ್ರು ಬರ್ತಾ ಇದ್ದಾರೆ. ಇದು ಪ್ರಸಾದ ಇದು